ನನ್ನ ಹೆಸರು ಗುರುಪ್ರಸಾದ್ ಅಂತೇಳಿ. ನಾನು ಕಳೆದ 3 ವರ್ಷಗಳಿಂದ ಫೆಡಿನಾದಲ್ಲಿ ಫೀಲ್ಡ್ ಆನಿಮೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕಾರ್ಯಕ್ಷೇತ್ರ ಬಂದು ಮೈಸೂರು. ನಾನು ಇಲ್ಲಿವರೆಗೂ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 3 ದಿನಗಳಿಂದ ನಾವು ಇಲ್ಲಿ ECCನಲ್ಲಿ ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ ಏನು ಟ್ರೈನಿಂಗ್ ತೊಗೋತಿದ್ದೀವಿ, ಆ ಟ್ರೈನಿಂಗ್ನಲ್ಲಿ ನನಗೆ ಭಾಳ ಇಷ್ಟವಾಗಿತ್ತು ಅಂತಂದರೆ, ಕೇವಲ ಒಂದು ಫೆಡಿನಾದಲ್ಲಿ ಕಮ್ಯುನಿಕೇಷನ್ ತಂಡವಾಗಿ ಕೆಲಸ ಮಾಡ್ತಿದ್ದು. ಈಗ ಒಟ್ಟಾರೆಯಾಗಿ ಸಿಬ್ಬಂದಿಗಳಿಗೆ ಕಮ್ಯುನಿಕೇಷನ್ ಅಂದ್ರೇನು, ಕಮ್ಯುನಿಕೇಷನ್ನ ವಿಭಾಗಗಳು ಯಾವ ರೀತಿ ಕೆಲಸ ಮಾಡ್ತವೆ, ಸೊ ಕಮ್ಯುನಿಕೇಷನ್ ವಿಭಾಗ ಯಾಕೆ ಏನೇನೆಲ್ಲ ಸಹಾಯ ಬೇಕು ಸಿಬ್ಬಂದಿಗಳಿಂದ, ಕಮ್ಯುನಿಕೇಷನ್ ವಿಭಾಗ ಕೇವಲ ಒಂದು ತಂಡವಾಗಲ್ದೆ ಅದು ಎಲ್ಲರನ್ನೂ ಯಾವ ರೀತಿ ಒಳಗೊಂಡಿರುತ್ತೆ ಅನ್ನೋದನ್ನ ನಾವು ಈ ಸೆಷನಲ್ಲಿ ಕಲ್ತ್ಕೊಳ್ತಾ ಬಂದೆ. ಸೊ ನಾವು ನಮ್ಮ ಪ್ರತಿನಿತ್ಯದಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇಮೇಲು, ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ ಭಾಗವಾಗಿ ಬರೋದ್ರಿಂದ ಅದನ್ನು ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನೋದನ್ನ ನಾವು ಇಲ್ಲಿ ಕಲ್ತ್ಕೊಳ್ತಿದ್ದೀನಿ. ಗುಂಪುಗಳಲ್ಲೇ ವಿಷಯಗಳನ್ನ ಆಯ್ದುಕೊಂಡು ಅದರಿಂದ ನಾವೊಂದು ಮ್ಯಾನ್ಯಲ್ ರೆಡಿ ಮಾಡ್ತಿದ್ದೀವಿ. ಕಮ್ಯುನಿಕೇಷನ್ಸ್ಗೆ ಒಂದು ದೊಡ್ಡ ಅಜೆಂಡಗಳನ್ನ ಸೆಟ್ ಮಾಡ್ತಿದ್ದೀವಿ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪ್ರತಿ ಸೆಷನ್ಸ್ಗಳು ಏನಂತಂದರೆ ಒಂದು ವಿಶೇಷವಾದ ಒಂದೊಂದು ವಿಷಯಗಳನ್ನ ನಾವು ಇಲ್ಲಿ ತೊಗೊಬರ್ತಿದ್ದೀವಿ. ಸೊ ನಮಗೆ ವೆಬ್ಸೈಟ್ ಯಾವ ರೀತಿ ಬಿಲ್ಡ್ ಮಾಡಬೇಕು, ಇಮೇಲ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಿ ಇಮೇಲಲ್ಲಿ ಏನೇನೆಲ್ಲ ಇರಬೇಕು, ಸೊ ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಕಲ್ತ್ಕೊಳ್ತಾ ಇದ್ದೀನಿ. ಸೊ ಕಮ್ಯುನಿಕೇಷನ್ ಅಂತಂದರೆ ಕೇವಲ ಒಂದಷ್ಟು ಜನರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ಅದು ತಲುಪಲಿಕ್ಕೆ ಇದು ಭಾಳ ಸಹಕಾರ ಆಗ್ತಿದೆ. ಸೊ ಈ ಥರದ ಒಂದು ಆಪರ್ಚುನಿಟಿನ ಫೆಡಿನಾ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ನಮಗೆ ಸಹಕಾರಿಯಾಗಿ ಕೇಬ್ಸ್ ಮೀಡಿಯಾವು ಕೂಡ ನಮಗೆ ಈ 3 ದಿನಗಳಲ್ಲಿ ಸಾಕಷ್ಟು ನಮಗೆ ಒಂದಷ್ಟು ಕಲಿಕೆಗಳನ್ನ ನೀಡಿದೆ. ಪ್ರತಿನಿತ್ಯ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋ ಜೊತೆಗೆ ನಾವು ಅಳವಡಿಸ್ಕೊಂಡು ಸೊ ಇದನ್ನು ನಾವು ಕಾರ್ಯಗತಗೊಳಿಸ್ತೀವಿ ಅಂತೇಳಿ ನಾನು ಇಲ್ಲಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು.